ಕಳೆದ ಸೀಸನ್ಗಳಿಗಿಂತಲೂ ಈ ಬಾರಿಯ ಕನ್ನಡದ ಬಿಗ್ ಬಾಸ್ ರೋಚಕತೆ ಸೃಷ್ಟಿ ಮಾಡ್ತಾ ಇದೆ. ಈ ಸೀಸನ್ ನಲ್ಲಿ ದಿನಕ್ಕೊಂದು ತಿರುವು, ಊಹಿಸಲಾರದ ಟ್ವಿಸ್ಟ್ ಪಡೆದುಕೊಳ್ತಾ ಇದ್ದು ಪ್ರೇಕ್ಷಕರ ಕಟ್ಟಿ ಹಾಕ್ತಾ ಇದೆ. ಈಗಾಗಲೇ 66 ದಿನಗಳಾಗಿದ್ದು ಬಿಗ್ ಬಾಸ್ ವಿನ್ನರ್ ಪಟ್ಟಕ್ಕೇರಲು ಕೆಲವೇ ವಾರಗಳು ಬಾಕಿ ಇದೆ. ಬಿಗ್ ಬಾಸ್ ಆರಂಭದಿಂದಲೂ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದ್ದು ಸೀಸನ್ 11ರ ವಿನ್ನರ್ ಯಾರು ಅನ್ನೋದ್ರ ಕುರಿತು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀವಿ. ನೀವಿನ್ನ ನಮ್ಮ AIN ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡಿ, ಬೆಲ್ ಐಕಾನ್ ಒತ್ತಿ ತಾಜಾ ಸುದ್ದಿಗಳ ಅಪ್ಡೇಟ್ ಪಡೆಯಿರಿ. ಎಸ್, ಎಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಗ್ ಬಾಸ್ ಮನೆ ಈಗ ಫುಲ್ ವೈಲೆಂಟ್ ಆಗ್ತಾ ಇದೆ. ರಣರಂಗವಾಗಿರುವ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳು ಕೂಡ ಭರ್ಜರಿ ಆಟ, ಟ್ರಿಕ್ಸ್ ಗಳನ್ನ ಯೂಸ್ ಮಾಡುತ್ತಾ ತಮ್ಮ ಎದುರಾಳಿಗಳ ವಿರುದ್ಧ ಕತ್ತಿ ಮಸೆಯುತ್ತಿದ್ದಾರೆ. ಜೊತೆಗೆ ಈ ಸಲದ ಕ್ಯಾಪ್ಟನ್ಸಿ ಟಾಸ್ಕ್ ಸೇರಿದಂತೆ ಎಲ್ಲ ಟಾಸ್ಕ್ ಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಸ್ಪರ್ಧಿಗಳು ಸಖತ್ತಾಗಿ ಆಟವಾಡ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಗೇಮ್ ನಲ್ಲಿ 2 ಟಿವಿ ವಾಹಿನಿಗಳು ನಡೆದವು. ಈ ವಾರದಲ್ಲಿ ಸ್ಪರ್ಧಿಗಳನ್ನ 2 ತಂಡಗಳಾಗಿ ವಿಂಗಡಿಸಿ 2 ಟಿವಿ ಚಾನೆಲ್ಗಳನ್ನ ಮುನ್ನಡೆಸುವ ಜವಾಬ್ದಾರಿ ಕೊಡಲಾಗಿತ್ತು. ಅಂತೆಯೇ ನಿನ್ನೆಯಿಂದ ಬಿಗ್ ಬಾಸ್ ಮನೆ 2 ಟಿವಿ ವಾಹಿನಿಯಾಗಿ ಪರಿವರ್ತನೆಗೊಂಡಿದೆ. ಟಿವಿ ವಾಹಿನಿಯ ಎದುರಾಳಿ ಸ್ಪರ್ಧಿಗಳಿಗೆ ಟಾಸ್ಕ್ ಕೂಡ ಕೊಡಲಾಗ್ತಾ ಇದೆ. ಈ ವೇಳೆ ಶಿಶಿರ್ ಗೆಳತಿ ಐಶ್ವರ್ಯಗೆ 3 ಹಾಗಲಕಾಯಿ ತಿನ್ನುವಂತೆ ಕೇಳಿಕೊಂಡಿದ್ದಾರೆ. ಅದೇ ರೀತಿ ಗೌತಮಿಗೆ ರಜತ್ 2 ಹಸಿಮೆಣಸಿನಕಾಯಿ ತಿನ್ನುವ ಟಾಸ್ಕ್ ಕೊಡಲಾಗಿದೆ. ಆದ್ರೆ ಉಗ್ರ ಮಂಜು ರಜತ್ಗೆ ತನ್ನ ತಲೆ ಕೂದಲು ಬೋಳಿಸಿಕೊಳ್ಳುವಂತೆ ಹೇಳಿದ್ದಾರೆ. ಅದಕ್ಕೆ ರಜತ್ ಓಕೆ ಅಂತ ತಮ್ಮ ಕೂದಲನ್ನು ಟ್ರಿಮ್ ಮಾಡಿಸಿಕೊಂಡಿದ್ದಾರೆ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಅಂದ್ರೆ ಈ ಬಿಗ್ ಬಾಸ್ ಸೀಸನ್ 10ರಲ್ಲೂ ಕೂಡ ಇದೇ ರೀತಿ ಟಾಸ್ಕ್ ಮಾಡಲಾಗಿತ್ತು. ಕಳೆದ ಸೀಸನ್ ನಲ್ಲಿ ಕಾರ್ತಿಕ್ ಹಾಗೂ ತುಕಾಲಿ ಸಂತೋಷ್ ಅವರು ಇದೇ ಟಾಸ್ಕ್ ನಿಮಿತ್ತ ತಮ್ಮ ತಲೆಯನ್ನ ಬೋಳಿಸಿಕೊಂಡಿದ್ರು. ತಮ್ಮ ತಲೆಯನ್ನ ಬೋಳಿಸಿಕೊಂಡ ಮೇಲೆ ಕಾರ್ತಿಕ್ ಮಹೇಶ್ಗೆ ಅದೃಷ್ಟ ಖುಲಾಯಿಸಿತ್ತು. ಈ ಬಾರಿಯ ಟಾಸ್ಕ್ ನಲ್ಲೂ ರಜತ್ ಕಾರ್ತಿಕ್ ಮಹೇಶ್ ಅವರಂತೆ ತಲೆ ಬೋಳಿಸಿಕೊಂಡಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ರಜತ್ಗೂ ಕೂಡ ಅದೃಷ್ಟ ಒಲಿಯುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸಿನಿಮಾ ಬ್ಯೂರೋ, AIN ಕನ್ನಡ.